ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ 13 ತಾಲೂಕುಗಳಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಕಳೆದ ಜೂನ್ ತಿಂಗಳಿಂದ ಅಂದರೆ ಸುಮಾರು 5 ತಿಂಗಳ ಕಾಲ ವಿಜಯಪುರ ಜಿಲ್ಲೆಯ ಸಮಸ್ತ ಎಲ್ಲ 13 ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಹಿಂದೆಂದೂ ಕಾಣದಂಥ ಈ ಒಂದು ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಈ ಭಾಗದ ಎಲ್ಲ ಬೆಳೆಗಳು ಸಂಪೂರ್ಣ ನಷ್ಟಗೊಂಡು ರೈತರು ಬೀದಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಚಿಕ್ಕೋಟ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಈ ಭಾಗದ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ರೈತರಿಗೆ ಸುಮ್ಮನೆ ಜಂಟಿ ಸಮೀಕ್ಷೆ ವೈಮಾನಿಕ ಸಮೀಕ್ಷೆ ಎಂದು ಸುಮ್ಮನೆ ಸಮಯ ಹಾಳು ಮಾಡಲಾರದೆ ಎಲ್ಲ ರೈತ ಬಾಂಧವರಿಗೂ ಕೂಡ ಪ್ರತಿ ಎಕರೆ ಒಣ ಬೇಸಾಯಕ್ಕೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಆಗ್ರಹವನ್ನು ಮಾಡಿ 13 ತಾಲೂಕುಗಳಲ್ಲಿ ನಾವೇನದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದರೆ ಮೊನ್ನೆ ದಿನ ಅಂದರೆ ಸುಮಾರು 15 ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಅಂತ ಹೇಳಿ ಯಾದಗಿರಿ, ಕಲಬುರಗಿ ಇರ್ಬೋದು, ವಿಜಯಪುರ ಜಿಲ್ಲೆಯಲ್ಲಿ ಕೇವಲ ನೆಪ ಮಾತ್ರಕ್ಕೆ ಬಂದು ಹೋದ್ರು. ಅವರು ಹೋದಂತಹ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ NDRF ಗೈಡ್ಲೈನ್ಸ್ ಪ್ರಕಾರ 1 ಹೆಕ್ಟರ್ ಭೂಮಿಗೆ 8,500 ರೂಪಾಯಿ, ಇನ್ನು ರಾಜ್ಯ ಸರ್ಕಾರದಿಂದ 8,500 ರೂಪಾಯಿ ಅಂದ್ರೆ 17,000 ರೂಪಾಯಿ 1 ಹೆಕ್ಟರ್ ಕೊಡ್ತೀವಿ ಅಂತ ಹೇಳಿದ್ರು. 17,000 ರೂಪಾಯಿ 1 ಹೆಕ್ಟರ್ಗಪ್ಪ ಅಂತಂದ್ರೆ 1 ಎಕರೆಗೆ 6,800 ರೂಪಾಯಿ ಆಗ್ತದೆ. 6,800 ರೂಪಾಯಿ ಯಾವ ಸುಧಾರಣೆಗೂ ಕೊಡ್ಲಾಕಂತ ಗೊತ್ತಾಗಲ್ಲ ನನಗೆ. NDRF ಗೈಡ್ಲೈನ್ಸ್ ಮಾಡಿದ್ದು ತುಂಬಾ ಹಳೆಯ ಒಂದು ಪದ್ಧತಿ ಪ್ರಕಾರ ಮಾಡಿದಾರ. ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಹೆಚ್ಚಾಗಿರೋದ್ರಿಂದ ಇವತ್ತಿನ 2025-26ನೇ ಸಾಲಿನಲ್ಲಿ ನಮ್ಮ ರೈತರಿಗೆ 1 ಎಕರೆ ಬೆಳೆ ಬೆಳೆಯಲು ಎಷ್ಟು ಖರ್ಚು ಬರ್ತದೆ ಅನ್ನೋದು ಮನಗಂಡು ಇವತ್ತಿನ ದಿನ ಯೂರಿಯಾ ಇರ್ಬೋದು, DAP ಇರ್ಬೋದು, ಪೆಟ್ರೋಲ್ ಡೀಸೆಲ್ ಸುಮಾರು 100ಕ್ಕಿಂತ ಹೆಚ್ಚು ಗಡಿ ದಾಟಿರೋದಿರ್ಬೋದು. ಇನ್ನು ಆಳುಗಳ ಪಗಾರ 500ರಿಂದ 1,000 ರೂಪಾಯಿ ತನಕ ಖರ್ಚು ಮಾಡಿ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಬೀಜ, ಗೊಬ್ಬರ, ಔಷಧವನ್ನು ತಂದು ನಾವೇನದ ಹಲವಾರು ಸಮಸ್ಯೆಗಳ ಮಧ್ಯೆ ನಾವೇನದ ಇಂಥ ಒಂದು 2025ನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಅಂದ್ರೆ ಒಂದು ವಿದ್ಯುತ್ ಸಮಸ್ಯೆ ಇರ್ಬೋದು, ಕಳಪೆ ಬೀಜ ಇರ್ಬೋದು, ಕಳಪೆ ಗೊಬ್ಬರ ಇರ್ಬೋದು, ಇನ್ನು ವೈಮಾನಿಕ ಪ್ರಕೃತಿ ವಿಕೋಪಗಳಿರ್ಬೋದು, ಇವೆಲ್ಲ ಮಧ್ಯೆ ನಾವು ಬೆಳಿಬೇಕಾದಂತಹ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಆಸೆಯಿಂದ ಈ ರೀತಿ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದಂತಹ ಫಸಲ್ ಬಿಮಾ ಯೋಜನೆಯನ್ನು ಕೂಡ ಸಾಲ ಸೋಲ ಮಾಡಿ ನಮ್ಮ ರೈತರು ತುಂಬಿದ್ದಂತಿದೆ. ಆದ್ರೆ ಕಳೆದ 5-6 ವರ್ಷಗಳಲ್ಲಿ ಇದರಲ್ಲಿ ಕೂಡ ಸಾಕಷ್ಟು ಅವ್ಯವಹಾರಗಳಾಗತ್ತವ. ಇನ್ನು ಪರಿಹಾರದಲ್ಲಿ ಕೂಡ ಕೇವಲ ಬಲಿಷ್ಠರಿಗೆ ಮತ್ತು ರಾಜಕಾರಣಿಗಳಿಗೆ ಯಾರು ಬೆನ್ನು ಬಿಡ್ತಾರೆ ಅವರಿಗೆ ಮಾತ್ರ ಈ ಒಂದು ಪರಿಹಾರ ಬರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನೊಳಗ ಇವತ್ತಿನ ದಿನ ಚಿಕ್ಕೋಟ ತಾಲೂಕು ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂತಂದ್ರೆ, ನೀವು ಯಾವುದೇ ಒಂದು ಸಮೀಕ್ಷೆ ನೆಪದಲ್ಲಿ ಸಮಯ ಹಾಳು ಮಾಡಬಾರ್ದು. ಆದಷ್ಟು ಬೇಗನೆ ಈ ಭಾಗದ ಚಿಕ್ಕೋಟ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಪ್ರತಿ ಗ್ರಾಮದ ಪ್ರತಿ ರೈತರಿಗೆ ಒಣ ಬೇಸಾಯಕ್ಕೆ 50,000 ರೂಪಾಯಿ, ನೀರಾವರಿಗೆ 1 ಲಕ್ಷ ರೂಪಾಯಿ, ಅದೇ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಫಸಲ್ ಬಿಮಾ ಯೋಜನೆಯನ್ನ ಈ ವರ್ಷ ಸಂಪೂರ್ಣ ಹಾಳಾದಂಥ ಬೆಳೆಗಳಿಗೆ ಯಾವುದೇ ಒಂದು ಮುಲಾಜಿ ಕಾಯಿಲೆ ಎಲ್ಲ ರೈತರಿಗೂ ಸಂಪೂರ್ಣವಾದಂತಹ ಒಂದು ಪರಿಹಾರ ಕೊಡ್ರಿ ಅಂತೇಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ, ಇನ್ನ ಹಲವಾರು ವಿಚಾರಗಳಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಜಂಟಿ ಸಮೀಕ್ಷೆಯನ್ನ ಕೇವಲ ಕಚೇರಿಯಲ್ಲಿ ಕುಂತು ಮಾಡಿದ್ದಾಗಿರ್ಬೋದು. ಅದೇ ರೀತಿಯಾಗಿ ನಾವೇನದ ಗ್ರಾಮಗಳಲ್ಲಿ ಪ್ರಮುಖ ಬಸ್ ಸ್ಟ್ಯಾಂಡ್ ನಲ್ಲಿ ಕುಂತು ಸಂಬಂಧಿಸಿದಂತ ಕೇವಲ ಕೆಲವು ರೈತರಿಗೆ ನಾವೇನಾದ ಗುರುತು ಮಾಡಿ ಆ ಒಂದು ಸಮೀಕ್ಷೆಯಲ್ಲಿ ಹೆಸರನ್ನು ಸೇರಿಸಿ ಇನ್ನು ಹಲವಾರು ರೈತರಿಗೆ ಈಗಾಗಲೇ ಜಂಟಿ ಸಮೀಕ್ಷೆ ಹೆಸರಿನಲ್ಲಿ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಹಲವಾರು ಗ್ರಾಮಗಳಲ್ಲಿ ಜಂಟಿ ಸಮೀಕ್ಷೆಯನ್ನು ಮಾಡ್ಲಾಕತ್ತದ. ಆದರೂ ಕೂಡ ಇನ್ನೂ ಹಲವಾರು ಗ್ರಾಮಗಳ ರೈತರ ಹೆಸರನ್ನು ಕೂಡ ಅದರಲ್ಲಿ ಬಿಟ್ಟಿರುವುದು ನಾವು ನೋಡಬಹುದಾಗಿದೆ. ಮೊನ್ನೆ ದಿನ ಮಾನ್ಯ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಈಗಾಗಲೇ ನಾವು ಜಂಟಿ ಸಮೀಕ್ಷೆಯ ಮೊದಲನೇ ವರದಿಯನ್ನು ತಯಾರು ಮಾಡಿ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ತಲಾಟಿಯ ಕಚೇರಿಯಲ್ಲಿ ಆ ಒಂದು ಮೊದಲನೇ ಹಂತದ ವರದಿಯನ್ನು ಸಲ್ಲಿಸಿದ್ದೀವಿ. ಅಲ್ಲಿ ಯಾವುದಾದ್ರೂ ರೈತರ ಹೆಸರುಗಳು ಅಥವಾ ಉತ್ತಾರೆ ನಂಬರ್ ಬಿಟ್ಟು ಹೋಗಿದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಗಮನಕ್ಕೆ ತಗೊಂಬರ್ರಿ, ಅವ್ರನ್ನ ನಾವೇನದ ಅದನ್ನು ಕೂಡ ಪರಿಶೀಲನೆ ಮಾಡಿ ಆ ರೈತರಿಗೂ ಕೂಡ ಈ ಒಂದು ಬರ ಪರಿಹಾರವನ್ನು, ಹಸಿ ಬರ ಪರಿಹಾರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಜಿಲ್ಲಾಡಳಿತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಚಿಕ್ಕೋಟ ತಾಲೂಕು ತಹಸೀಲ್ದಾರ್ ಅವರ ಮೂಲಕ ಈಗಾಗಲೇ ನಾವು ಹೇಳಿದ ಹಾಗೆ ಒಣ ಬೇಸಾಯಕ್ಕೆ ನಮ್ಮ ಬೇಡಿಕೆ 50,000 ರೂಪಾಯಿ ಐತೆ ಮತ್ತು ರಾಜ್ಯ ಸರ್ಕಾರ ಕೇವಲ 6,800 ರೂಪಾಯಿ 1 ಎಕರೆ ಕೊಡ್ತೀನಿ ಅಂತ ಹೇಳಿದ್ದು ಕೂಡ ತುಂಬಾ ಗಂಭೀರವಾದಂಥ ವಿಷಯ.
ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ 1 ಲಕ್ಷ ಕೊಡಬೇಕು ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ತಿಕೋಟ ವಿಷಯ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ನಷ್ಟಗೊಂಡಿರುವಂತಹ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ವಿಮೆಯನ್ನ ಶೀಘ್ರವೇ ನೀಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತ ಮಳೆ ಉಂಟಾಗಿ ಭೀಮೆ ಮತ್ತು ಕೃಷ್ಣೆ ಹಾಗೂ ಡೋಣಿ ನದಿಯ ಪ್ರವಾಹದಿಂದ ಸಂಪೂರ್ಣ ಬೆಳೆಗಳು ಹಾಳಾಗಿವೆ. ಎಲ್ಲ ರೈತರು ಕೃಷಿಗಾಗಿ ಹಾಕಿರುವ ಖರ್ಚು ಸಹ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕು ಹಾಕಿಕೊಂಡಿದ್ದಾರೆ. ಈ ಪ್ರವಾಹದಿಂದ ಕೇವಲ ಬೆಳೆ ಮಾತ್ರ ನಷ್ಟವಾಗದೆ ಅನೇಕ ಮನೆ ಮಠಗಳು ಕೂಡ ಬಿದ್ದಿವೆ. ಅದೇ ರೀತಿಯಾಗಿ ದನಕರುಗಳು ಕೂಡ ಕೊಚ್ಚಿಕೊಂಡು ಹೋಗಿರುವಂತಹ ಉದಾಹರಣೆ. ಜಂಟಿ ಸಮೀಕ್ಷೆ, ವೈಮಾನಿಕ ಸಮೀಕ್ಷೆ ಎಂದು ಸಮಯ ಹಾಳು ಮಾಡದೆ ತಾಲೂಕಿನ ಸಮಸ್ತ ರೈತರಿಗೆ 1 ಎಕರೆ ಒಣ ಬೇಸಾಯಕ್ಕೆ 50,000 ರೂಪಾಯಿ, ನೀರಾವರಿಗೆ 1 ಲಕ್ಷ ರೂಪಾಯಿ, ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ಜಿಲ್ಲೆಯ 13 ತಾಲೂಕಿನ ಎಲ್ಲ ತಹಸೀಲ್ದಾರ್ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು. ಕೊನೆಯದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸಮೀಕ್ಷೆ ಹೆಸರಲ್ಲಿ ಕೆಲವೊಂದು ಬೆಳೆಗಳನ್ನು ಕೈ ಬಿಡಲಾಗಿದೆ. ಎಲ್ಲ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೂ ಪರಿಹಾರ ನೀಡಬೇಕು ಹಾಗೂ ಫಸಲ್ ಬಿಮೆ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ. ಈ ಪ್ರತಿಯನ್ನು ಗೌರವದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿ ವಿಜಯಪುರ, ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು, ಅದೇ ರೀತಿಯಾಗಿ ಮಾನ್ಯ ಉಪನಿರ್ದೇಶಕರು, ತೋಟಗಾರಿಕಾ ಇಲಾಖೆ ವಿಜಯಪುರ